ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಗೆಣಸಿನ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು 2 ದೊಡ್ಡ ಗೆಣಸು ನಾನು ಸ್ವಚ್ಛಾಗಿ ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೆ. ಅದು ಕುಕ್ಕರ್ ಎಳೆದಿಂದ ತಗೊಂಡ್ರೆ ಅದ್ರ ಮೇಲಿಂದ ಎಲ್ಲ ಮೇಲಿಂದ ಇದು ಪೀಲರ್ನಿಂದ ತೆಗೆದುಬಿಟ್ಟು ಅದನ್ನು ತುರ್ಕೊಂಡಿದ್ದೀನಿ. ಈಗ ಇಷ್ಟೊಂದು ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿ ಹೂರ್ಣ ಮಾಡ್ಕೊತೀನಿ. ನೋಡಿ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತು ದಿನ ನಾನು ಗೆಣಸಿನ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 2 ದೊಡ್ಡ ಗೆಣಸು ನಾನು ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೆ. ಕುಕ್ಕರ್ ಎಳೆದಿಂದ ಅದರ ಮೇಲಿಂದ ಎಲ್ಲ ಪೀಲರ್ನಿಂದ ತೆಗೆದುಬಿಟ್ಟು ಸುಲ್ಕೊಂಡು ಅದನ್ನು ಈಗ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದರಷ್ಟು ಬೆಲ್ಲ ಹಾಕಿಬಿಟ್ಟು ಹೆಂಗೆ ಮಾಡೋದು ಅನ್ನೋದು ಹೂರ್ಣ ತೋರಿಸ್ತಾ. ನೋಡಿ, ಇಲ್ಲಿ ಹೂರ್ಣ ಇದೆಲ್ಲ ಕರಿಗಿದೆಯಲ್ಲ, ಇದು ಆಗಿದೆ. ಈಗ ಒಂದು ಎಳೆ ಪಾಕ ಬರಬೇಕಿದು ಬಂದಿದೆ. ಇದರಲ್ಲಿ ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಕಲಿಸಿದ್ದೀನಿ. ಇದನ್ನೀಗ ಏನಾಗಬೇಕಂದ್ರೆ ತಳ ಬಿಟ್ಟು ಬರಬೇಕು. ಆಮೇಲೆ ತೆಗೆದುಬಿಟ್ಟು ಆರಿಸ್ಬೇಕು. ಅದನ್ನು ತಳ ಇದು ಆಗಬೇಕಿದು. ನೋಡಿ, ಈಗ ಬಿಡ್ತಾ ಇದೆ ತಳ. ಈ ರೀತಿ ಬಿಡಬೇಕು. ಬೇಕಾದರೆ ಈ ಲೆವೆಲಕ್ಕೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು ನೀವು. ನೋಡಿ, ಈಗ ಮಾಡ್ತಾಯಿದ್ದೀನಿ. ಇದು ಹೋಳಿಗೆ, ಗೆಣಸಿನ ಹೋಳಿಗೆ. ಇದು ನೀವು ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿವೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿ, ಹೀಗೆ ತೆಳ್ಳಗೆ ಲಟ್ಸ್ಕೋಬೇಕು. ಇದನ್ನು ಬರ್ತಾವವು ಸ್ವಲ್ಪ ಪೂರ್ಣ ಮಾಡ್ಕೋದ್ರೆ ಶಾಣೆತನ ಇರ್ತದೆ ಅಷ್ಟೇ. ಅದು ಸ್ವಲ್ಪ ಅಳ್ಕಾಗಬಾರ್ದು, ಗಟ್ಟಿ ಆಗಬೇಕು. ಅದು ಪಾಕ ನೋಡಿ ಹಾಕ್ಕೋಬೇಕು ನೀವು. ಈ ಡಿಶರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಲಟ್ಟಿಸ್ತಾ ಇದ್ದೀನಿ ನಾನು. ಈ ರೀತಿ ಚಪಾತಿ ಮಾಡ್ತಿರಲ್ಲ, ಒಂದು ಉಳ್ಳಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ದೊಡ್ಡದಾಗಿ ಲಟ್ಸ್ಕೋಬೇಕು. ಇದನ್ನು ಲಟ್ಸ್ಕೊಂಡ್ಬಿಟ್ಟು ಇದರಲ್ಲಿ ಹೋಳಿಗೆ ಹೂರ್ಣ ತುಂಬ್ತೀವಲ್ಲ ನಾವು, ಅದೇ ಥರ ಹೂರ್ಣ ತುಂಬಬೇಕು. ಅದೇ ಹೇಳಿದ್ದೆಲ್ಲ ನಾನು. ಹೂರ್ಣ ಮಾಡಿದಾಗ ಸ್ವಲ್ಪ ಶಾಣೆತನದ, ಅದು ಉಳಿದದ್ದೇನು ಪ್ರಾಬ್ಲಮ್ ಇಲ್ಲ. ನೋಡಿ, ಇಷ್ಟು ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೂರ್ಣ ಹಿಂಗೆ ಕೈಯಾಗಿ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬ್ಕೋರಿ. ತುಂಬ್ಕೊಂಡು ಇದ್ರ ಮಧ್ಯೆ ಇಟ್ಬಿಟ್ಟು ಇದನ್ನು ಹೋಳಿಗೆ ಹಿಂಗೆ ಮುಚ್ಕೋಬೇಕು. ನೋಡಿ, ಮುಚ್ತಾ ಇದ್ದೀನಿ ನಾನು. ಮುಚ್ಚಿದ ಮೇಲಿಂದ ಏನು ಎಕ್ಸ್ಟ್ರಾ ಬರ್ತದಲ್ಲ, ಇದನ್ನು ತೆಗೆದುಬಿಡ್ಬೇಕು. ತೆಗೆದುಬಿಟ್ಟು ಇದನ್ನು ಹಿಂಗೆ ಹೊತ್ಕೊಂಡ್ಬಿಟ್ಟು ಆಮೇಲೆ ಲಟ್ಟಿಸ್ಬೇಕು. ಲಟ್ಟಿಸ್ಬೇಕು, ಸ್ವಲ್ಪ ಕಾಸ್ಟ್ ಲಟ್ಟಿಸ್ಬೇಕು. ಹಿಂಗೆ ಲಟ್ಟಿಸ್ಬೇಕು. ನೋಡಿ, ಸ್ವಲ್ಪ ಸೋಕಾಶಿ ಲಟ್ಟಿಸ್ಕೋಬೇಕು. ಯಾಕಂದರೆ ಹೂರ್ಣ ಹೊರಗೆ ಬರೋ ಚಾನ್ಸಸ್ ಇರ್ತಾವೆ. ಹಂಗೆ ಬರಬಾರ್ದಂದಾಗ ನೀವು ಸಣ್ಣ ಮನೆ ಮಾಡ್ಕೊರಿ, ದೊಡ್ಡದರೆ ಮಾಡ್ದೆ. ಕಡಲೆಬೇಳೆ ಹೂರ್ಣದ ನಾವು ತಿಂತಿರ್ತೀವಲ್ಲ, ಈಗ ಒಂದು ಸ್ವಲ್ಪ ರೇರ್ ಮಾಡಿದ್ದೀನಿ ನೋಡಿ ಇವತ್ತು. ನೋಡಿ, ಈಗ ಡಿಶ್ ಔಟ್ ಮಾಡಿದ್ದೀನಿ. ಇದು ಹೋಳಿಗೆ ಜೊತೆಗೆ ಒಂದು ಸ್ವಲ್ಪ ಚಲೋತ್ನಾಗೆ ತುಪ್ಪ ಹಾಕ್ಕೋಬೇಕು. ಮೇಲೆ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಈ ಹೋಳಿಗೆ ತಿನ್ನಬೇಕು. ನೋಡಿ, ಚೆನ್ನಾಗಿ ಬಂದಿವೆ ಹೋಳಿಗೆ. ನನಗೆಷ್ಟು ಬೇಕೋ ಮನೆಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ ನಾನು. ಅದೊಂದು ಸ್ವಲ್ಪ ಭಾಳ ಆಗ್ತದೆ. ನೀವು 2 ಗೆಣಸಿಗೆ ನಮಗೆ 7 ಹೋಳಿಗೆ ಆಗಿವೆ. ನೋಡಿ, ಈ ಸಲ ಎಷ್ಟು ಚೆನ್ನಾಗಿ ಆಗಿವೆ. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್